ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಹಲವಾರು ವಿಡಿಯೋಸ್ ನಿಮಗೆ ಉಪಯುಕ್ತ ಆಗ್ತಾ ಇದೆ. ವಿಡಿಯೋಸ್ ನ ಲೈಕ್ ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಫೆಬ್ರವರಿ 12ನೇ ತಾರೀಕು ಅಯೋಧ್ಯೆ ಅಂದ್ರೆ ಶ್ರೀರಾಮ ಮಂದಿರದಲ್ಲಿ ನಿಮಗೆ ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ಸೀತಾರಾಮ ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕುಬೇರ ಸಭೆ ಕಾರ್ಯಕ್ರಮ ನಿಮಗೆ ಉಪಯೋಗ ಆಗುತ್ತೆ. ಇನ್ನು ಎಲ್ಲೋ ಒಂದು ಕಡೆ ಗುರುಗಳೇ, ಅಕ್ಷಯ ವೃಕ್ಷದ ಬಗ್ಗೆ ನಾವು ಮಾತನಾಡಿದ್ರೆ ಸಾಕಷ್ಟು ಜನ ಇದನ್ನ ನಾವು ತಗೊಂಡು ಹೋದ್ಮೇಲೆ ದೇವರ ಮನೆಯಲ್ಲೇ ಇಡ್ಬೇಕಾಗತ್ತಾ ಅಥವಾ ಎಲ್ಲಿ ಇಟ್ರೆ ಒಳ್ಳೇದು, ಬೀರಿನಲ್ಲಿ ಇಡ್ಬೇಕಾಗತ್ತಾ, ಯಾಕಂದ್ರೆ ಹಣ ಅಕ್ಷಯ ಆಗುತ್ತೆ ಅಂದ್ರೆ ಈ ತರ ಎಲ್ಲ ಕೇಳ್ತಾ ಇರ್ತಾರೆ ಪ್ರಶ್ನೆಗಳು. ಇದು ಯಾವ ಒಂದು ಜಾಗದಲ್ಲಿ ಇಟ್ರೆ ಉತ್ತಮ ಅಂತ ಹೇಳ್ತೀರಾ? ಮನೆ ಅಂತಂದ್ರೆ ಎಂಟ್ರೆನ್ಸ್ ನಲ್ಲಿ ಇಡ್ಬೇಕಾ, ದೇವರ ಮನೇಲಿ ಇಡ್ಬೇಕಾ, ಎಲ್ಲಿ ಇಡ್ಬೇಕಾಗತ್ತೆ ಗುರುಗಳೇ? ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಕೆಲವರೆಲ್ಲ ಕೇಳ್ತಿರ್ತಾರೆ. ಆಮೇಲೆ ನಾನು ಎಷ್ಟೋ ಬಾರಿ ಹೇಳಿದ್ರು ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೇ ನನ್ನ ಉತ್ತರ. ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಏನು ಅಂತಂದ್ರೆ ಮತ್ತು ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಈಗ ನೀವು ಹೇಳ್ತಾ ಇದ್ದೀರಿ. ನಾನು ಅದ್ರ ಬಗ್ಗೆ ತುಂಬಾ ವಿಶೇಷವಾಗಿ ತಿಳಿಸ್ತಾನೆ ಬರ್ತಾ ಇದ್ದೀನಿ. ಮತ್ತು ನಾನು ಹೇಳೋದಾದ್ರೆ, ಅಕ್ಷಯ ವೃಕ್ಷ ಯಾವ ಮನೆಯಲ್ಲಿ ಇದೆಯೋ ಆ ಮನೆಯಲ್ಲಿ ಸಮಸ್ಯೆಗಳಿಗೆ ಜಾಗವಿಲ್ಲ ಅಂತ. ಇಷ್ಟು ದಿವಸ ಇತ್ತದೋ, ಈಗ ಅದು ಬಂದ ಮೇಲೆ ಎಷ್ಟೋ ಕಿಲೋಮೀಟರ್ ದೂರ ಹೊರಡಿದ್ವು ಅಂತ ನಾವು ಕಸವನ್ನು ತೆಗೆದು ಹೇಗೆ ಪಕ್ಕಕ್ಕೆ ಹಾಕ್ತೀವಿ, ಹಾಗೇನೆ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಂಬತಕ್ಕಂತಹ, ನೋವು ಎಂಬತಕ್ಕಂತಹ, ಕಷ್ಟ ಅಂತಕ್ಕಂತಹ ದುಃಖನ ಕಸವನ್ನ ತೆಗೆದು ಪಕ್ಕ ಹಾಕುತ್ತೋ. ಅದಕ್ಕಾಗಿನೇ ನೀವೆಂದೆಂದೂ ನೋಡದ, ಮಾಡದ, ಕೇಳದ, ಕಂಡರಿಯದ ಅಕ್ಷಯ ವೃಕ್ಷ ನಿಮ್ಮಲ್ಲಿ ಇರ್ತಕ್ಕಂಥ ಫಾಲ್ಟ್ಗಳನ್ನ ತೆಗೆದು ದೂರ ಸರಿತಕ್ಕಂತಹದ್ದು ಅದಾಗಿರೋದ್ರಿಂದ, ಅದು ನಾವುಗಳೇ ಅಷ್ಟು ಶ್ರದ್ಧೆಯಿಂದ ಮಾಡಿರೋದ್ರಿಂದ ಅದಕ್ಕೆ ನಾನು ಈ ಮಾತನ್ನ ಹೇಳಬೇಕಾಗತ್ತೆ. ಇನ್ನ ಯಾರು ಈ ಒಂದು ಕುಬೇರ ಸಭೆ ಅವ್ರಿಗೆ ಇನ್ನೊಂದು ಆ್ಯಡ್ ಆಗೋದೇನಂದ್ರೆ ಸೀತಾರಾಮರ ಕಲ್ಯಾಣ. ನಾನು ಅದಕ್ಕೆ ಹೇಳ್ತೀನಿ, ಯಾರ ಹಣೆ ಬರದಿರುತ್ತಾರೋ ಅವರೆಲ್ಲರೂ ಬರುತ್ತಾರೆ ಅಂತ. ಏನು ಬಂದು ಪ್ರಯೋಜನ ಏನೋ, ನಿಮಗೇನು ಪ್ರಯೋಜನ ಆಗ್ಬೇಕೋ ಅದನ್ನ ಬರೆದಿಟ್ಕೊಳ್ಳಿ. ಏನೇನು ಪ್ರಯೋಜನ ಆಗ್ಬೇಕು. ಎಷ್ಟೋ ಸಲ ನೀವು ಟೂರ್ ಹೋಗಿರ್ತೀರಿ, ಟ್ರಿಪ್ ಹೋಗಿರ್ತೀರಿ, ಆಮೇಲೆ ಮನೆ ಮಕ್ಕಳನ್ನ ಕರ್ಕೊಂಡು ಒಂದು ಕಡೆ ಒಂದು ತಿಂಗಳಲ್ಲಿ 2-3 ಬಾರಿ ಹೋಟೆಲ್ಗೆ ಹೋಗ್ತೀರಿ, ಖರ್ಚು ಮಾಡಿರ್ತೀರಿ. ಆದ್ರೆ ಕುಬೇರ ಸಭೆಗೆ, ಅಯೋಧ್ಯೆಗೆ ನೀವು ಬರೋದಾದ್ರೆ 500 ವರ್ಷಗಳಿಂದ ನೆನೆಗೋದಿಗೆ ಬಿದ್ದಿದ್ದ ನಾವು, ಬಹುಶಃ ನಮ್ಮ 500 ಅಂದ್ರೆ ಎಷ್ಟು 5 ತಲೆಮಾರುಗಳು ನೆನಪು ಮಾಡ್ಕೊಳ್ಳಿ. ಅಷ್ಟು ತಲೆಮಾರುಗಳಿಂದ ಇಲ್ಲದೆ ಇರತಕ್ಕಂತಹ ಐಶ್ವರ್ಯವನ್ನ ನೀವು ಪಡೆದುಕೊಳ್ತೀರ ಅಂತ. 500 ವರ್ಷಗಳ ಹಿಂದಕ್ಕೆ ಹೋದ್ರೆ ನಮ್ಗೆ ಏನ್ ಸಿಗತ್ತೆ, ಏನ್ ಗೊತ್ತು ನಮಗೆ? ಅಂತಹದ್ದನ್ನ ಪುಷ್ಕಲವಾಗಿರತಕ್ಕಂತಹವನ್ನ ನೀವು ಪಡ್ಕೊಳ್ತೀರಿ. ಅಂತಹ ಸೀತಾರಾಮನ ಕಲ್ಯಾಣ ಮಹೋತ್ಸವದಲ್ಲಿ ನಾನು ನಿಮ್ಮನ್ನ ಕೂರಿಸ್ತೀನಿ, ನನ್ನ ಬಂಧುಗಳನ್ನ. ಕುಬೇರ ಸಭೆಗೆ ನಿಮ್ಗೆ ಹೇಗಿದ್ರು ಕೂಡ ಗೊತ್ತಿರತಕ್ಕಂಥದ್ದು. ಇನ್ನು ಅದರ ಬಗ್ಗೆ ಇರತಕ್ಕಂಥ ಇಷ್ಟು ಮಾಹಿತಿನ ದಕ್ಷಿಣ ಭಾರತದವರಾಗಿರತಕ್ಕಂಥ ನಾವು ಉತ್ತರ ದ್ವಾರ ಅಂದ್ರೆ ಕುಬೇರನ ದ್ವಾರ ಯಾವುದು? ಉತ್ತರ ದ್ವಾರವೇ. ಅಂತಹದ್ದನ್ನ ಉತ್ತರ ಭಾರತದಲ್ಲಿ ಹೋಗಿ ನಮಗೆ ಇದನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ರಾಮ ಕೊಟ್ಟಿದ್ದು, ಅದನ್ನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಸೇರಿ ಆ ಒಂದು ಸೇವೆಯನ್ನ ಮಾಡುತ್ತಾ ನಮಗೆ ಬೇಕಾಗಿರ್ತಕ್ಕಂಥ ಪಡೆದುಕೊಂಡು ಬರಲಿಕ್ಕೆ ಒಂದು ಸುವರ್ಣ ಅವಕಾಶ ಈ ಒಂದು ಫೆಬ್ರವರಿ 9, 10, 11, 12 4 ದಿನಗಳ ಕಾಲ ಕಾಶಿ ಯಾತ್ರೆಯೊಂದಿಗೆ ಪ್ರಾರಂಭ ಮಾಡುತ್ತಾ ಪ್ರಯಾಗ್ರಾಜ್ ಅಯೋಧ್ಯೆಯಲ್ಲಿ ಮುಗಿಸಿಕೊಳ್ತಾ 12 ರಾತ್ರಿ ಬರತಕ್ಕಂಥದ್ದು. 9 ಗಂಟೆಗೆ ಬಹುಶಃ ನಾವು ಏರ್ಪೋರ್ಟ್ಗೆ ಹೋದ್ರೆ, ಒಂದು 2 ಗಂಟೆ 3 ಗಂಟೆಗೆ ನಾವು ಏರ್ಪೋರ್ಟ್ ತಲುಪ್ಕೊಂಡ್ರೆ ಇನ್ನು ಸಾಯಂಕಾಲ ಅಲ್ಲಿ ಇರ್ತೀವಿ. 2-2.5 ತಾಸು ಜರ್ನಿ ಕಾಶಿಗೆ. ಅಲ್ಲಿನ ಉಳಿದ ಹಾಗೆ ಗಂಗಾರತಿಯಿಂದ ಏನೇನು ಇರುತ್ತವೋ ಅದಕ್ಕೆ ಸಂಬಂಧಪಟ್ಟ ಅಷ್ಟೂ ರೆಮಿಡಿಗಳು ಯಾರ್ಯಾರು ಅವರು ಬುಕ್ ಮಾಡ್ಕೊಂಡಿರ್ತಾರೋ ಅವರಿಗೆ ತಿಳಿಸ್ತಕ್ಕಂಥದ್ದು. ಈಗಾಗಲೇ ನಮ್ಮ ಭಕ್ತರು ಅಂತ ಏನಿರ್ತಾರೋ ಆಲ್ಮೋಸ್ಟ್ ಆಲ್ ಫಿಲ್ ಆಗಿರ್ತಕ್ಕಂಥದ್ದು. ಇನ್ನು ಉಳಿದವ್ರಿಗೊಂದು ಅವಕಾಶವನ್ನು ಕೊಡೋದಾದ್ರೆ ಗೊತ್ತಿಲ್ಲ. ಅದನ್ನು ಕೂಡ ರಾಮನೇ ಹೇಳಿರ್ಬೇಕು, ಹೇಳಿಸ್ತಿದ್ದಾನೆ, ಅದನ್ನ ನಾನು ನಿಮಗೆ ತಿಳಿಸ್ತಾ ಇದೆ. ಖಂಡಿತವಾಗ್ಲು ಇನ್ನು ನೀವು ತಡ ಮಾಡಕ್ ಹೋಗುವಂತದ್ದು ಸೂಕ್ತ ಅಲ್ಲ. ಆದಷ್ಟು ಬೇಗ ನೀವು ಖಂಡಿತ ನಿಮ್ಗೆ ಯೋಗ ಇತ್ತು ಅಂದ್ರೆ ಯಾರು ತಪ್ಸಕ್ಕಾಗಲ್ಲ. ಗುರುಗಳು ಹೇಳ್ದಂಗೆ ಕುಬೇರ ಸಭೆಯಲ್ಲಿ ಪಾಲ್ಗೊಳ್ಬೇಕು. ಅದು ಈ ಬಾರಿ ನಡೀತಾ ಇರುವಂತದ್ದು ಅಯೋಧ್ಯೆಯಲ್ಲಿ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂದ್ರೆ ಈಗಲೇ ತಮ್ಮ ಒಂದು ಹೆಸರನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ನೀವು ರಿಜಿಸ್ಟರ್ ಮಾಡ್ಕೊಂಡಾಗ ಸಂಪೂರ್ಣವಾಗಿರುವಂತಹ ವಿಚಾರಗಳು, ಡೀಟೇಲ್ಸ್, ಯಾವತ್ತು ಹೊರಡ್ಬೇಕಾಗತ್ತೆ, ಹೇಗೆ ನಡೆಯುತ್ತೆ, ಪ್ರತಿಯೊಂದು ಮಾಹಿತಿಯನ್ನ ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಗುರುಗಳೇ, ಕೊನೆಯ ರಾಶಿಗೆ ಬಂದ್ಬಿಟ್ಟಿದೀವಿ. 2024 ಮೀನ ರಾಶಿಯವರಿಗೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಎಸ್, ಮೀನರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ. ದ್ವಿತೀಯದ ಗುರು, 2ನೇ ಮನೆಯ ಗುರು
ನಿಮಗೆ ಹಣವನ್ನು ಕೊಡ್ತಾನೆ, ಕೀರ್ತಿಯನ್ನ ಕೊಡ್ತಾನೆ, ಗೌರವ ಪ್ರತಿಷ್ಠೆಯನ್ನು 2024 ಇದೆಲ್ಲ ನೀವು ಮೂಟೆ ಮಾಡ್ಕೊಂಡಿದ್ದೀರಿ. ಜೊತೆಗೆ ಸ್ಥಾನಪಲ್ಲಟ, ವಿದೇಶವೂ ಕೂಡ ಕಟ್ಟಿಟ್ಟ ಬುತ್ತಿ. ಒರಿಜಿನಲ್ ಜಾತಕದವರಾಗಿದ್ದರೆ ಅದು ಹೇಗೆ ಅಲ್ಲ, ದೊಡ್ಡವ್ರ ಜೊತೆ ಇವ್ರಿಗೆ ಗೊತ್ತೇ ಇರಲ್ಲ, ಬಹುಶಃ 100% ಹೋಗ್ತಾರೆ. ಈ ರಾಶಿಯವರು ಮಾತ್ರ ಕಟ್ಟಿಟ್ಟ ಬುತ್ತಿ, ನೆನಪಿಟ್ಕೊಳ್ಳಿ. ಅದರಲ್ಲೂ ಕೂಡ 6 ತಿಂಗಳು ನಿಮ್ಮ ಪರವಾಗಿದೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಆ ನಂತರ ನೀವು 6 ತಿಂಗಳು ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ರಿ ಅಷ್ಟು ಫಲ ಅನುಭವಿಸ್ತೀರಿ. ಅದು ಮೈನಸ್ ಆಗಿರ್ಬೋದು, ಪ್ಲಸ್ ಆಗಿರ್ಬೋದು. ಅಷ್ಟು ಚೆನ್ನಾಗಿದೆ ನಿಮಗೆ 2024 ಗುರುವಿಂದಲೇ ಹಣದ ಸುರಿಮಳೆ ಅಂತ ಹೇಳಬಹುದೇನು, ಅಷ್ಟು ಚೆನ್ನಾಗಿ, ಅಷ್ಟು ಅದ್ಭುತವಾಗಿದೆ. ನೀವೇನು ವಿಶೇಷವಾಗಿರೋ ವ್ಯಕ್ತಿಗಳ ಸಂದರ್ಶನ, ವಿಶೇಷವಾಗಿರ್ತಕ್ಕಂತಹ ಕ್ಷೇತ್ರಗಳಿಗೆ, ವಿಶೇಷವಾಗಿರ್ತಕ್ಕಂತಹ ದೇಶಗಳಿಗೆ ನೀವು ಭೇಟಿ ಕೊಡ್ತೀರಾ. ಅದು ನಿಮ್ಮ ಜಾಬ್ ವೈಸ್ ಆಗಿರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ವೈಸ್ ಆಗಿರ್ಬೋದು, ಯಾವುದೋ ಒಂದು ಕಾರಣಕ್ಕೆ ದೇಶ ವಿದೇಶ ಸುತ್ತಾಡ್ಕೊಂಡು ಬರ್ತೀರಿ. ನಂತರ 2023 ಮೇ 3ನೇ ಮನೆಗೆ ಹೋಗ್ತಾನೆ. ಇದು ಸ್ವಲ್ಪ ನೆನ್ಪಿಟ್ಕೋಬೇಕು ನೀವು. ಅಣ್ಣ ತಮ್ಮಂದರ ಕಚ್ಚಾಟವೂ ಕೂಡ ಅಷ್ಟೇ ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ. ಜಗಳ ಆಗಿಯೇ ತೀರುತ್ತೆ. ಅಣ್ಣ ಇಲ್ಲ, ತಮ್ಮ ಇಲ್ಲ, ಇಷ್ಟು ದಿವಸ ನಿಮಗೆ ಮಿತ್ರ ಅಣ್ಣ ತಮ್ಮ ಅಂತ ಹೇಳ್ತಾ ಇದ್ದ, ಅವನ ಜೊತೆಗೂ ಕೂಡ ವಾದ ವಿವಾದ ನಡೆದೇ ತೀರುತ್ತೆ. ಅಥವಾ ಚಿಕ್ಕಪ್ಪ ದೊಡ್ಡ ಮಕ್ಕಳಲ್ಲಿ ವಿರಸ ಬಂದೇ ಬರುತ್ತೆ. 3ನೇ ಮನೆಗೆ ಹೋಗಿದ್ದಾನೆ, ಭ್ರಾತೃ ಮನೆಗೆ ಹೋಗಿದ್ದಾನೆ ಅಂತಂದ್ರೆ ಗುರು, ಅಲ್ಲಿ ನಿಮಗೆ ಗುರುಬಲ ಇರೋದಿಲ್ಲ, ಸ್ವಲ್ಪ ಅಡಚಣೆ ಇರುತ್ತೆ. ಇದಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಗುರುವಿನ ಅನುಗ್ರಹ ಪಡ್ಕೊಳ್ತಕ್ಕಂತಹದ್ದು ಹೇಗೆ, ಮೀನರಾಶಿಗೆ ಸಂಬಂಧಪಡ್ತಕ್ಕಂತಹ ಗುರುವಿಗೆ ಸಂಬಂಧಪಡ್ತಕ್ಕಂತಹದ್ದು 2 ಲೀಫ್ ನೀವು ತೆಗೆದುಕೊಳ್ಳಲೇಬೇಕು. ಸಂಪಿಗೆಯ ಮರದ ಎಲೆಯನ್ನು, ಅರಳಿ ಮರದ ಎಲೆಯನ್ನು ಇಟ್ಟುಕೊಳ್ಳುತ್ತಾ ಈ ಹನುಮನ ಮುಖಕ್ಕೆ ಹಾಕಿರ್ತಾರೆ ಕೇಸರಿ. ಆ ಕೇಸರಿಯೊಂದಿಗೆ ಬೆಣ್ಣೆ ಸ್ವಲ್ಪ ಸೇರಿಸಿಬಿಟ್ಟು, ನಿಮ್ಮದು ವಿಶೇಷವಾಗಿ ನಿಮ್ಮ ದ್ವಿತೀಯ ಸ್ಥಾನದ ಸಂಖ್ಯೆ ಅದ್ಭುತವಾಗಿರ್ತಕ್ಕಂತಹದ್ದು. ಅದು ಅಷ್ಟು ಅದ್ಭುತವಾಗಿರೋ ದ್ವಿತೀಯದ ಸಂಖ್ಯೆ 999 ಬರೆಯುವಂಥದ್ದು. ಅದರಲ್ಲೂ ಬರೀತೀರಿ, ಸಂಪಿಗೆ ಎಲೆಯಲ್ಲೂ ಬರೀತೀರಿ, ಅರಳಿ ಎಲೆಯಲ್ಲೂ ಬರೀತೀರಿ. ಇದನ್ನ ಬರೀತಕ್ಕಂತಹದ್ದು ಎಲ್ಲಿ? ಅರಳಿ ಮರದ ಕೆಳಗಡೆನೆ ಕುಳಿತುಕೊಂಡು ಬರೀತೀರಿ. ಇದನ್ನ ನಿಮ್ಮ ತೀಜಲ್ಲಿ ಇಟ್ಕೊಳ್ತೀರಿ. ಆ ನಂತರ ಯಾವುದಾದ್ರೂ ಒಂದು ಗಾಣಗಾಪುರದ ಕ್ಷೇತ್ರವೋ ಅಥವಾ ಬಾಬಾ ದೇವಸ್ಥಾನವೋ ದತ್ತಾತ್ರೇಯ ದೇವಸ್ಥಾನವೋ ಉಂಡಿಗಾಗ್ತಕ್ಕಂತಹದ್ದು. ಆದ್ರೆ ಇವರು ತಿಂಗಳಿಗೆ 2 ಬಾರಿ ಇದನ್ನ ಬದಲಾಯಿಸ್ತಾ ಬರಬೇಕು. 2 ಬಾರಿ ಆ ಉಂಡಿಗೆ ಸ್ವಲ್ಪ ಹಣ, ಆ 2 ಲೀಫ್ ಅನ್ನ ಆ ಉಂಡಿ ಒಳಗಡೆ ಹಾಕ್ತಕ್ಕಂತಹದ್ದು. ನೆಕ್ಸ್ಟ್ ನೀನೇನ್ ಪಡ್ಕೊಳ್ಬೇಕು ಆ ಪ್ರಸಾದದಿಂದ, ಮತ್ತೆ ನೆಕ್ಸ್ಟ್ ಅವತ್ತೇ ಸ್ಟಾರ್ಟ್ ಮಾಡ್ತಕ್ಕ. ಇದನ್ನ ಮಾಡ್ಕೊಳ್ಳುತ್ತಾ ಬನ್ನಿ. ಈ ಬೆರಳಿಗೆ ಸಾಧ್ಯವಾದರೆ ಎಲ್ಲೋ ಸಫೈರ್ ಕನಕ ಪುಷ್ಯರಾಗವನ್ನ ಧರಿಸ್ತಾ ಬನ್ನಿ. 2024 ಕನಕ ವರ್ಷ ನಿಮ್ಮದಾಗಲಿದೆ. ಖಂಡಿತ ಗುರುಗಳೇ, 2024 ಮೀನ ರಾಶಿಯವರಿಗೆ ಶುಭ ಹೇಗೆ ಮಾಡ್ಕೊಳ್ಬೇಕು ಅಂತ ಸರಳ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ಇನ್ನು ಮೀನ ರಾಶಿಯವರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತಂದ್ರೆ ಏನ್ ಪರಿಹಾರ ಮಾಡ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೆ ಹೇಗೆ ಹೇಳಿದಾರೋ ಹಾಗೆ ಆ ಪರಿಹಾರವನ್ನ ಮಾಡ್ಕೊಂಡ್ರೆ ಖಂಡಿತ ಜೀವನದಲ್ಲಿ ಒಳಿತನ್ನ ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.